ಮಾಸ್ಟರ್ ಚೆಫ್ ತ್ರಿಬಲ್ ನೈನ್ನ ಹೊಸ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಬ್ಯಾಂಬೋ ಬಿರಿಯಾನಿ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಒಳ್ಳೊಳ್ಳೆ ಬಿದಿರಿದೆ. ಇದರಲ್ಲಿ ಒಳ್ಳೆ ಬಿದಿರನ್ನ ಚಾಯ್ಸ್ ಮಾಡಿ ಕಟ್ ಮಾಡ್ಕೊಂಡು ಹೋಗ್ತೇನೆ ನಾನೀಗ. ನೋಡಿ, ಬ್ಯಾಂಬೋ ಬಿರಿಯಾನಿಗೋಸ್ಕರ ಈ ಬಿದಿರನ್ನ ಈಗ ನಾನು ಕಟ್ ಮಾಡ್ತೇನೆ. ಎಲ್ಲ ಬ್ಯಾಂಬೋ ಪೀಸ್ಗಳನ್ನು ಎಕ್ಸೋ ಪ್ಲೇಟ್ ಅಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಇದನ್ನೀಗ ಕ್ಲೀನ್ ಆಗಿ ತೊಳಿತೇನೆ ನಾನು. ಇದರ ಒಳಗೆ ವೈಟ್ ಆದ ಹುಡಿ ಇರ್ತದೆ ನೋಡಿ, ನೀವು ಕಾಣ್ಬೋದು ಹೀಗೆ. ಬ್ಯಾಂಬೋ ಬಿರಿಯಾನಿಗೆ 2 kg ಚಿಕನ್ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. 2 ಸ್ಪೂನ್ ಬಿರಿಯಾನಿ ಮಸಾಲ ಹಾಕ್ತೇನೆ. ಇದಕ್ಕೆ 1 ಸ್ಪೂನ್ ಅರಿಶಿನ ಹುಡಿ ಹಾಕ್ತೇನೆ. 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತೇನೆ. 1 ಸ್ಪೂನ್ ಕೊತ್ತಂಬರಿ ಹುಡಿ ಹಾಕ್ತೇನೆ. 1 ಸ್ಪೂನ್ ಗರಂ ಮಸಾಲ ಹಾಕ್ತೇನೆ. ಇದಕ್ಕೆ ಶುಂಠಿ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಇದಕ್ಕೆ 1 ಕಪ್ ಮೊಸರು ಹಾಕ್ತೇನೆ. ನೋಡಿ, ಇದನ್ನೀಗ ಮಿಕ್ಸ್ ಮಾಡ್ತೇನೆ ನಾನು. ನೋಡಿ, ಇದಕ್ಕೆ ನಾನು ಕಟ್ ಮಾಡಿದ್ದ ಈರುಳ್ಳಿನ ಹಾಕ್ತೀನಿ. 4 ಈರುಳ್ಳಿನ ಕಟ್ ಮಾಡಿದ್ದೀನಿ. 4 ಈರುಳ್ಳಿನ ಹಾಕ್ತೇನೆ ಇದಕ್ಕೆ ನಾನು ಕಟ್ ಮಾಡಿರುವ ಕಾಯಿ ಮೆಣಸನ್ನ ಹಾಕ್ತೇನೆ. ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನಾನು. ಈ ಮಿಕ್ಸಿಂಗಿಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ನಾನು. ನೋಡಿ, ನಮ್ಮ ಬಿರಿಯಾನಿ ಮಸಾಲ ರೆಡಿ ಆಗಿದೆ. ಈಗ ಇದನ್ನು 1 ಗಂಟೆ ಹಾಗೆ ಇಡ್ತೇನೆ. ಚಿಕನ್ ಸ್ವಲ್ಪ ಮಸಾಲಾನ ಎಳ್ಕೊಳ್ಳಿ. ಈ ಪಾತ್ರದಲ್ಲಿ ಬಾಸ್ಮತಿ ರೈಸ್ನ 50% ಬೇಯಿಸ್ತೇನೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಸ್ವಲ್ಪ ತುಪ್ಪ ಹಾಕ್ತೇನೆ. ಇದಕ್ಕೆ ಚಕ್ಕೆ ಎಲೆ ಎಲ್ಲ ಹಾಕ್ತೇನೆ. ಬಾಸ್ಮತಿ ರೈಸ್ ಹಾಕ್ತೇನೆ. ಈ ಬಾಸ್ಮತಿ ರೈಸ್ನ ನಾನು 1 ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಇದಕ್ಕೆ ಈಗ ನೀರು ಹಾಕ್ತೇನೆ. ಈಗ ಉಪ್ಪು ಹಾಕ್ತೇನೆ ನಾನು. ಒಂದು 50% ಇದರಲ್ಲಿ ಈ ಪಾತ್ರದಲ್ಲಿ ಬೇಯಲಿ. ಈಗ ಮೊದಲಿಗೆ ಇದಕ್ಕೆ ಚಿಕನ್ ಮಸಾಲಾನ ಹಾಕ್ತೇನೆ ಎಲ್ಲದಕ್ಕೂ. ನೋಡಿ, ಈಗ ಇದಕ್ಕೆ ಬಿರಿಯಾನಿ ರೈಸ್ನ ಹಾಕ್ತೇನೆ. ಇದಕ್ಕೆಲ್ಲದಕ್ಕೂ ಒಂದೊಂದು ಬೇಯಿಸಿದ ಮೊಟ್ಟೆನ ಹಾಕ್ತೇನೆ. ಇದಕ್ಕೆ ಮತ್ತೆ ಬಿರಿಯಾನಿ ರೈಸ್ ಹಾಕ್ತೇನೆ. ನೋಡಿ, ಇದಕ್ಕೆ ಎಣ್ಣೆಯಲ್ಲಿ ಹುರಿದ ಒಣ ದ್ರಾಕ್ಷಿಯನ್ನು ಹಾಕ್ತೇನೆ. ಸ್ವಲ್ಪ ಗೋಡಂಬಿಯನ್ನು ಹಾಕ್ತೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಹುರಿದಿದ್ದೇನೆ.
ಇದರ ಮೇಲೆ ತುಪ್ಪ ಹಾಕ್ತೇನೆ. ಇದರ ಮೇಲೆ ಸ್ವಲ್ಪ ಬಿರಿಯಾನಿ ರೈಸ್ನ ಹಾಕ್ತೇನೆ. ನೋಡಿ, ಇದಕ್ಕೆಲ್ಲದಕ್ಕೂ ಸ್ವಲ್ಪ ಲಿಂಬೆ ಹುಳಿ ಹಿಂಡುತ್ತೇನೆ. ನೋಡಿ, ಇದಕ್ಕೆ ಕೊತ್ತಂಬರಿ ಎಲೆ ಮತ್ತು ಪುದೀನ ಎಲೆಯನ್ನು ಮಿಕ್ಸ್ ಮಾಡಿ ಹಾಕ್ತೇನೆ, ಎರಡನ್ನು ಕೂಡ. ಇದನ್ನು ಬಾಳೆ ಎಲೆ ಹಾಕಿ ಸೀಲ್ ಮಾಡ್ತೇನೆ. ಈಗ ಇದನ್ನು ಮೈದಾ ಹಿಟ್ಟು ಹಾಕಿ ಸೀಲ್ ಮಾಡ್ತೇನೆ. ನೋಡಿ, ಎಲ್ಲ ಬ್ಯಾಂಬೂಗಳನ್ನು ಫಿಲ್ ಮಾಡಿ ಸೀಲ್ ಮಾಡಿದ್ದೇವೆ. ನೋಡಿ, ನಾವೀಗ ಬ್ಯಾಂಬೋ ಚಿಕನ್ನ ಫೈನಲ್ ಹಂತಕ್ಕೆ ಬಂದಿದ್ದೇವೆ. ಈಗ ಇದನ್ನು ಸಾಲಾಗಿ ನಾನು ಜೋಡಿಸ್ತೇನೆ ಇಲ್ಲಿ ಕೆಳಗೆ. ನೋಡಿ, ಸಾಲಾಗಿ ಜೋಡಿಸಿದ್ದೇನೆ. ನೋಡಿ, ಇದರ ಆ ಸೈಡ್ ಮತ್ತು ಈ ಸೈಡ್ ಕಟ್ಟಿಗೆ ಸೆಟ್ ಮಾಡ್ತೇನೆ. ನೋಡಿ, ಇದಕ್ಕೆ ಈಗ ಬೆಂಕಿ ಹಚ್ತೇನೆ. ನೋಡಿ, ಬೆಂಕಿ ಹೇಗೆ ಉರಿತಾ ಇದೆ ಅಂತ. ನೋಡಿ, ನಮ್ಮ ಬ್ಯಾಂಬೋ ಬಿರಿಯಾನಿ ರೆಡಿ ಆಗಿದೆ. ಈಗ ಇದನ್ನು ತೆಗಿತಾ ಇದ್ದೇನೆ. ಇದು ಸಖತ್ತು ಬಿಸಿ ಇದೆ, ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಿಲ್ಲ. ನೋಡಿ, ಇದನ್ನು ತೆಗೆಯೋದಷ್ಟು ಸುಲಭ ಅಲ್ಲ, ತುಂಬ ಬಿಸಿ ಇದೆ ಇಲ್ಲಿ. ನೋಡಿ, ಇವತ್ತಿನ ನಮ್ಮ ರೆಸಿಪಿ ಬ್ಯಾಂಬೋ ಬಿರಿಯಾನಿ ರೆಡಿಯಾಗಿದೆ. ಇದು ಅಷ್ಟೇನು ಸಿಂಪಲ್ ಆದ ರೆಸಿಪಿ ಅಲ್ಲ, ಸ್ವಲ್ಪ ಇದರಲ್ಲಿ ಹಾರ್ಡ್ ವರ್ಕ್ ಇದೆ. ನೋಡಿ, ಈಗ ನಾನು ಟೇಸ್ಟ್ ಮಾಡ್ತೇನೆ. ಇದನ್ನು ತೆಗೆದು ಹೇಗಾಗಿದೆ ಅಂತ ನಾನು ಟೇಸ್ಟ್ ಮಾಡ್ತೇನೆ. ನೋಡಿ, ಇದನ್ನು ಜಸ್ಟ್ ಓಪನ್ ಮಾಡ್ತೇನೆ. ಓಪನ್ ಮಾಡಿ ಟೇಸ್ಟ್ ಹೇಗಾಗಿದೆ ಬ್ಯಾಂಬೋ ಬಿರಿಯಾನಿ ಅಂತ ನೋಡುವ. ಸೂಪರ್ ಆದ ಬಿರಿಯಾನಿ ರೈಸ್, ಸೂಪರ್ ಆಗಿದೆ. ನೋಡಿ, ನಮ್ಮ ಬ್ಯಾಂಬೂ ಬಿರಿಯಾನಿ ನೋಡಲಿಕ್ಕೆ ಸೂಪರ್ ಆಗಿ ಕಾಣ್ತಿದೆ. ಘಮ 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 ಅಂತ ಪರಿಮಳ ಬರ್ತಿದೆ. ನಾನು ಜಸ್ಟ್ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಬ್ಯಾಂಬೂ ಬಿರಿಯಾನಿ ಅಂತ. ಕಚ್ಚಂಬಾರು ತಗೊಂಡಿದ್ದೇನೆ. ಈ ಕಚ್ಚಂಬಾರು ಹಾಕಿ ಇದನ್ನು ಟೇಸ್ಟ್ ಮಾಡ್ತೇನೆ ಹೇಗೆ ಬಂದಿದೆ ಅಂತ. ನೋಡುವಾಗನೇ ತಿನ್ನೋಣ ಅನ್ಸುತ್ತೆ. ಸಖತ್ ಪರಿಮಳ ಬರ್ತಾ ಇದೆ. ನಾನು ಪೀಸ್ ಟೇಸ್ಟ್ ಮಾಡ್ತೇನೆ ಹೇಗೆ ಬಂದಿದೆ ಅಂತ ಬಿರಿಯಾನಿದು. ಸೂಪರ್ ಆಗಿದೆ ಬ್ಯಾಂಬೋ ಬಿರಿಯಾನಿ. ಟೇಸ್ಟೇ ಬೇರೆ, ಸೂಪರ್ ಆಗಿ ಬಂದಿದೆ. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಟೇಸ್ಟ್ ಆಗಿ ಬರ್ಬೋದು ಅಂತ, ಬಟ್ ತುಂಬಾ ಟೇಸ್ಟಿ ಆಗಿದೆ. ತುಂಬಾ ನನಗೆ ಇಷ್ಟ ಆಯಿತು. ನನ್ನ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.